ನಮಸ್ಕಾರ ಎಲ್ಲರಿಗೂ ದೀಪಿಕಾ ಮಾಸ್ಟರ್ ಕನ್ನಡ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹಸಿ ಉಳ್ಳಾಗಡ್ಡಿ ಅಥವಾ ಸ್ಪ್ರಿಂಗ್ ಆನಿಯನ್ ಅಥವಾ ಉಳ್ಳಾಗಡ್ಡಿ ತಪ್ಪಲ್ ಅಂತಾರೆ, ಅದನ್ನು ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡೋದಂತ ನೋಡೋಣ. ಫಸ್ಟ್ ನಾನಿಲ್ಲಿ 2 ಕಟ್ಟಷ್ಟು ಹಸಿ ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ. ಸೊ ಇದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಚಾಪ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು 2-3 ಸತಿ ಕ್ಲೀನಾಗಿ ತೊಳಿಬೇಕು. ಅದಾದ ನಂತರ ಒಂದು ಜಾರ್ಗೆ 4ರಿಂದ 5 ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಸೊ ಇಲ್ಲಿ ನಾನು ಹಸಿ ಖಾರನ ಯೂಸ್ ಮಾಡ್ತಿರೋದು, ಅದಕ್ಕೆ ನಾನು ಉಪ್ಪು ಹಾಕ್ಕೊಂಡ್ಬಿಟ್ಟು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊತೀನಿ. ನೀವು ಕಲ್ಗಾಲಲ್ಲಿ ಬೇಕಾದರೂ ಜಜ್ಕೋಬೋದು. ಸೊ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ಸಣ್ಣ ಬಟ್ಲಷ್ಟು ಚೆನ್ನಿಗೆ ಬೇಳೆನ ನೆನೆ ಹಾಕಿದ್ದೆ 2 ಅವರು. ಸೊ ಈ ಥರ ನೆಂದಿದೆ ನೋಡಿ. ಇವಾಗ ನಾನು ಒಂದು ದೊಡ್ಡ ಬಾಣಲಿಲಿ 3ರಿಂದ 4 ಸ್ಪೂನಷ್ಟು ಎಣ್ಣೆನ ಹಾಕೋತಿದ್ದೀನಿ. ಸೊ ಅದಕ್ಕೆ ಹಸಿ ಖಾರ ಏನು ಮಿಕ್ಸಿಗೆ ಹಾಕ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ಉರಿ ಸಣ್ಣದಾಗಿರಬೇಕು, ಇಲ್ಲ ಅಂತಂದರೆ ಸೀದೋಗಿಬಿಡುತ್ತೆ ಹಸಿ ಖಾರ. 1 ಟೊಮಾಟೋನ ಚಾಪ್ ಮಾಡಿಬಿಟ್ಟು ಹಾಕೋತಿದ್ದೀನಿ. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ಉರಿನ ಇದರಲ್ಲಿ ದಪ್ಪ ಇಡಕ್ಕೆ ಹೋಗಬೇಡಿ ಈ ರೆಸಿಪಿ ಮಾಡಬೇಕಾದ್ರೆ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ 2 ಕಟ್ಟಷ್ಟು ಹಸಿ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿದ್ದಿಲ್ಲ, ಸ್ಪ್ರಿಂಗ್ ಆನಿಯನ್ನ, ಅದನ್ನು ಇಲ್ಲಿ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋತೀನಿ. ಇವಾಗ ನಿಮಗಿಲ್ಲಿ ಎಷ್ಟು ಜಾಸ್ತಿ ಅನ್ನಿಸ್ತಿದೆ ಅಲ್ಲ ನೋಡಿ. ಆಮೇಲೆ ಫ್ರೈ ಆದಮೇಲೆ ನೋಡಿ ತುಂಬಾ ಕಡಿಮೆ ಆಗುತ್ತೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ರೆಸಿಪಿ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮ್ದು ಏನಾದರೂ ಒಪಿನಿಯನ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿ. ಸೊ ಹೇಗೆ ಅನಿಸ್ತಂತ ನಾನು ಕಮೆಂಟ್ ಸೆಕ್ಷನ್, ಸೊ ಅದನ್ನು ಕೂಡ ಟ್ರೈ ಮಾಡಿ ನೋಡಿ. ಇನ್ನೂ ಕರೆಕ್ಟಾಗಿ ಮಿಕ್ಸ್ ಆಗಿಲ್ಲ. ಸೊ ಈ ಮಿಕ್ಸ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಮೀಡಿಯಮ್ಮಾಗಿ ಇಟ್ಕೋಬೋದು, ಮೀಡಿಯಮ್ ಫ್ಲೇಮಲ್ಲಿ. ಸೊ ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಿದ್ದೀನಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಆರೋಗ್ಯ ಕೂಡ ತುಂಬ ಹೆಲ್ತಿ. ಸೊ ತಪ್ಪಲು ಉಳ್ಳಾಗಡ್ಡಿ ಅಂತಾರೆ ಕೆಲವೊಬ್ಬರು ಹಸಿ ಉಳ್ಳಾಗಡ್ಡಿ ಅಂತಾರೆ ನಮ್ಮ ಸೈಡ್ ಉತ್ತರ ಕರ್ನಾಟಕ ಕಡೆ ಎಲ್ಲ. ಸೊ ಇವಾಗ ನಾನು ಒಂದು 2 ಚಿಟಿಕೆಯಷ್ಟು ಅರಿಶಿಣನ ಹಾಕ್ಕೊಂಡಿದ್ದೀನಿ. ಸೊ ಅದಾದ ನಂತರ ಅದಕ್ಕೆ ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮ ಕಡೆ ಇದೇನು ಹಸಿ ಉಳ್ಳಾಗಡ್ಡಿ ಇದೆಯಲ್ಲ, ಇದು ಜೋಳದ ರೊಟ್ಟಿ ಜೊತೆ ಸೈಡಾಗಿ ಊಟ ಮಾಡ್ತಾರೆ. ನಮ್ಮಮ್ಮಂಗೆ ತುಂಬ ಇಷ್ಟ ಇತ್ತು ಇದು ನೋಡಿ. ನಾನು ಚಿಕ್ಕ ವಯಸ್ಸಲ್ಲಿ ಯಾವಾಗಾದರೂ ತರಕಾರಿ ತೊಗೊಳಕ್ಕೆ ಹೋದರೆ ಇದನ್ನು ಸಿಕ್ಕರೆ ಕಂಪಲ್ಸರಿ ನಾನು ತೊಗೊಂಡು ಬರ್ತಿದ್ದೆ. ಏನಕ್ಕಂದರೆ ನಮ್ಮ ಅಮ್ಮಂಗೆ ತುಂಬ ಇಷ್ಟ. ಸೊ ಮೆಂತ್ಯ ಪಲ್ಯ, ರೊಟ್ಟಿ ಮತ್ತಂದರೆ ಇದು ಸೈಡ್ ನೆಂಚ್ಕೊಳ್ಳೋಕ್ಕೆ ಅವ್ರಿಗೆ ಇಷ್ಟ ಇರೋದ್ರಿಂದ ನಾನು ಯಾವಾಗಲೂ ತರ್ತಿದ್ದೆ. ಸೊ ಇವಾಗ ಚೆನ್ನಿಗೆ ಬೇಳೆ ನೆನೆಟ್ಟಿದ್ದಿಲ್ಲ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ನೀರೇನು ಹಾಕಕ್ಕೆ ಹೋಗಬೇಡಿ. ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಡೈಲಿ ಯಾವಾಗಲೂ ಅದೇ ತಿಂದು ಬೇಜಾರಾಗ್ತಿದ್ರೆ ಇದು ಒಂದು ಸತಿ ಡಿಫ್ರೆಂಟಾಗಿ ರೆಸಿಪಿನ ಟ್ರೈ ಮಾಡಿ ನೋಡಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 2 ನಿಮಿಷ ನಾನು ಮುಚ್ಚಿಬಿಟ್ಟಿದ್ದೆ, ಲೋ ಫ್ಲೇಮಲ್ಲಿಟ್ಟು ಮೇಲ್ಗಡೆ ಮುಚ್ಚಿದ್ದೆ. ಜಾಸ್ತಿ ಕುದ್ಸಕ್ಕೆ ಹೋಗಬೇಡಿ, ಜಾಸ್ತಿ ಕುದ್ರೂ ಕೂಡ ಇದು ಚೆನ್ನಾಗಿರಲ್ಲ. ಸೊ ನಮ್ಮ ಹಸಿ ಉಳ್ಳಾಗಡ್ಡಿ ಪಲ್ಯ ರೆಡಿಯಾಗಿದೆ. ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಹಳೆ ರೆಸಿಪಿ ಚಾನಲ್ನ ನೋಡಿಲ್ಲ ಅಂತಂದರೆ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ, ಅದನ್ನು ಕೂಡ ಹೋಗಿ ವಿಸಿಟ್ ಮಾಡಿ ಚೆಕ್ ಮಾಡಿ ನೋಡಿ. ಹೋಪ್ಸೋ ಆ ವಿಡಿಯೋಸ್ ಕೂಡ ನಿಮಗೆ ಇಷ್ಟ ಆಗುತ್ತಂತ ಅನ್ಕೋತೀನಿ. ಸೊ ತುಂಬ ಒಳ್ಳೆಯ ರೆಸಿಪಿ, ಒಂದು ಸತಿ ವಿಸಿಟ್ ಮಾಡಿ ನೋಡಿ. ನೆಕ್ಸ್ಟ್ ರೆಸಿಪಿ ಜೊತೆ ನಾನು ನಿಮಗೆ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.